ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಗಾನವಿ, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಕಂಟೆಂಟ್ ಕ್ರಿಯೇಟರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನನ್ನ ಫೇಸ್ ಶೇವಿಂಗ್ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಮಾಮಾ ಅರ್ಥಿಂದ ಅಲೋವೆರಾ ಜೆಲ್ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಸಮ್ ಟಿಶ್ಯೂಸ್, ಜೊತೆಗೆ ಕಾಮಸಿಯಿಂದ ಫೇಶಿಯಲ್ ರೇಸರ್ ತೊಗೊಂಡಿದ್ದೀನಿ. ಇದು ಕಾಂಬೋ ಕಿಟ್ ಬರುತ್ತೆ, ಫೇಶಿಯಲ್ ಆ್ಯಂಡ್ ಐಬ್ರೋ ರೇಸರ್. ಇದು ಫೇಶಿಯಲ್ ರೇಸರ್. ಮೊದಲನೇದಾಗಿ ನಾನು ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಲೈಟಾಗಿ ಒಂದು ಲೇಯರ್ ಸ್ಮೂತಾಗಿ ಗ್ಲೈಡ್ ಆಗಬೇಕು, ಅದಕ್ಕೋಸ್ಕರ. ಅದಾಗಿದ ಮೇಲೆ ಈ ರೀತಿ ಸ್ಕಿನ್ನನ್ನು ಟೈಟಾಗಿ ಹೋಲ್ಡ್ ಮಾಡಬೇಕು. ಮೇಲಿಂದ ಟೈಟಾಗಿ ಹೋಲ್ಡ್ ಮಾಡಿ ಸ್ಮೂತಾಗಿ ಗ್ಲೈಡ್ ಮಾಡ್ತಾ ಬರಬೇಕು. ಬ್ಲೇಡ್ ಆದಷ್ಟು ಶಾರ್ಪ್ ಇರೋದಿಲ್ಲ, ಬಟ್ ಆದರೂ ನಮ್ಮ ಹುಷಾರಲ್ಲಿ ನಾವಿರಬೇಕು. ಒಂದು ಟಿಪ್ ಏನಪ್ಪ ಅಂತಂದರೆ, ನಾವು ಯಾವತ್ತೂ ಹೇರ್ ಗ್ರೋತ್ ಡೈರೆಕ್ಷನಲ್ಲೇ ಶೇವ್ ಮಾಡಬೇಕು, ಆಪೋಸಿಟ್ ಡೈರೆಕ್ಷನಲ್ಲಿ ಶೇವ್ ಮಾಡಬಾರ್ದು. ನೋಡಿ, ಈ ರೀತಿ ಹೇರ್ ಏನೇನು ಎಕ್ಸಸ್ ಇದೆಯೋ ನಮ್ಮ ಫೇಸ್ ಮೇಲೆ ಅದೆಲ್ಲ ಆಚೆ ಬರುತ್ತೆ. ಈ ಥರ ಫೇಶಿಯಲ್ ರೇಸರ್ ಯೂಸ್ ಮಾಡಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮೇಕಪ್ ಚೆನ್ನಾಗಿ ಕೂರುತ್ತೆ. ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಗಿ ಸ್ಕಿನ್ ಬ್ರೈಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ. ನಾನು ಈ ಸೇಮ್ ಮೆಥಡ್ನ 2 ಟೈಮ್ಸ್ ರಿಪೀಟ್ ಮಾಡ್ತೀನಿ. ಯಾವುದಾದ್ರೂ ರೆಸಿಡ್ಯೂ ಉಳ್ಕೊಂಡಿದ್ರೆ ಅದು ಕಂಪ್ಲೀಟಾಗಿ ಬರಬೇಕಂತ ಹೇಳಿ. ಮತ್ತು ಅಲೋವೆರಾ ಜೆಲ್ ಅಪ್ಲೈ ಮಾಡಬೇಕು. ಸೇಮ್ ಸ್ಕಿನ್ನ ಟೈಟಾಗಿ ಎಳೆದಿಟ್ಕೊಂಡು ಈ ರೀತಿ ಎಷ್ಟು ಲೈಟ್ ವೆಯ್ಟಾಗಿ ಹ್ಯಾಂಡಲ್ ಮಾಡ್ತಿರೋ ಅಷ್ಟು ನೀಟಾಗಿ ಬರುತ್ತೆ. ಆ್ಯಂಡ್ ತುಂಬ ಪೇಷನ್ಸ್ ಇರಬೇಕು. ಹಾಫ್ ಆನ್ ಅವರಲ್ಲಿ ಫುಲ್ ಫೇಸ್ ಮುಗಿಸ್ಬೋದು, ಬಟ್ ತುಂಬ ಪೇಷನ್ಸಿಂದ ಮಾಡಬೇಕಾಗತ್ತೆ. ಬಿಕಾಸ್ ಕಟ್ಸ್ ಆದರೆ ಮತ್ತೆ ನಿಮಗೆ ತೊಂದರೆ. ನಾನು ಆಲ್ರೆಡಿ ಹೇಳಿರೋ ಥರ ಯಾವುದೇ ಕಾರಣಕ್ಕೂ ರಿವರ್ಸ್ ಡೈರೆಕ್ಷನಲ್ಲಿ ಶೇವ್ ಮಾಡಬಾರ್ದು. ಹೇರ್ ಗ್ರೋತ್ ಡೈರೆಕ್ಷನ್ ಏನಿದೆಯೋ ನೋಡಿಕೊಂಡು ಸೇಮ್ ಡೈರೆಕ್ಷನಲ್ಲಿ ಶೇವ್ ಮಾಡ್ಕೋಬೇಕು. ಇವಾಗ ಫೋರ್ ಹೆಡ್ನ ನಾನು ರೇಸರಿಂದ ಕಂಪ್ಲೀಟಾಗಿ ಹೇರ್ ರಿಮೂವ್ ಮಾಡ್ಕೋತಾ ಇದ್ದೀನಿ. ಡೆಡ್ ಸ್ಕಿನ್ ಸೆಲ್ಸ್ ಮತ್ತು ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ನಾವು ಈ ರೀತಿ ಮಾಡೋದ್ರಿಂದ. ಐಬ್ರೋ ಕೂಡ ಎಷ್ಟು ಡಿಫೈನ್ಡಾಗಿ ಕಾಣುತ್ತೋ ನೀವು ನೋಡ್ಬೋದು. ನಾನು ಆಲ್ಮೋಸ್ಟ್ 2 to 3 months ಒನ್ಸ್ ಮಾತ್ರ ಐಬ್ರೋಸ್ ಮಾಡಿಸ್ತೀನಿ. ರೆಸ್ಟ್ ಆಫ್ ದ ಟೈಮ್ ಇದೇ ಥರ ನಾನು ರೇಸರಿಂದ ಕ್ಲೀನ್ ಮಾಡ್ಕೊಬಿಡ್ತೀನಿ. ಬೇಕಂದರೆ ನೀವು ಒಳಗಡೆ ಹೇರ್ನೂ ಈ ಥರ ಸ್ಮಾಲ್ ಐಬ್ರೋ ರೇಸರಿಂದ ತೆಗಿಬೋದು, ಬಟ್ ನಾನು ಜಾಸ್ತಿ ಆ ರೀತಿ ಮಾಡೋದಿಲ್ಲ. ಬಿಕಾಸ್ ಇನ್ಗ್ರೋತ್ ಹೇರ್ ಜಾಸ್ತಿ ಆಗುತ್ತೆ. ಅಂದರೆ ಒಂದೇ ಹೇರ್ ಲೈನಿಂದ ಡಬಲ್ ಹೇರ್ಸ್ ಬರೋದು ಆ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ರೇಸರಿಂದ ಜಾಸ್ತಿ ಮಾಡಬಾರ್ದು. ಬಿಕಾಸ್ ಇದನ್ನು ನಾವು ಆನ್ ಟಾಪ್ ಡರ್ಮಲ್ ಲೇಯರ್ಗೆ ಏನಿದೆಯೋ ಅದಷ್ಟು ಮಾತ್ರ ಕಟ್ ಮಾಡ್ತಾಯಿದ್ದೀವಿ. ವ್ಯಾಕ್ಸ್ ಆರ್ ಥ್ರೆಡ್ಡಿಂಗ್ ಮಾಡಿದಾಗ ಅದ್ರದ್ದು ರೂಟ್ಸಿಂದ ಹೇರ್ ಆಚೆ ಬಂದಿರುತ್ತೆ. ಹಾಗಾಗಿ ಹೇರ್ ಡ್ಯಾಮೇಜ್ ಆಗಿರತ್ತಲ್ವ, ನಾವು ರೇಸರ್ ಯೂಸ್ ಮಾಡಿ ಅದರಿಂದ ನಮ್ಮ ಸ್ಕಿನ್ಗೆ ಏನು ಎಫೆಕ್ಟ್ ಆಗಬಾರ್ದು ಅಂದರೆ ನಾವು ಈ ರೀತಿ ಎಲ್ಲ ಸ್ಟೆಪ್ಸ್ನು ನೀಟಾಗಿ ಫಾಲೋ ಮಾಡಬೇಕಾಗತ್ತೆ. ಮೇನ್ ಇಂಪಾರ್ಟೆಂಟ್ ಆಗಿ ಎಲ್ಲರಿಗೂ ಜಾಸ್ತಿ ಕಾಣಿಸೋದೆ ಅಪ್ಪರ್ ಲಿಪ್ಸು. ಅಪ್ಪರ್ ಲಿಪ್ಸ್ ಮೇಲೆ ತುಂಬ ಹೇರ್ಸ್ ಇರುತ್ತೆ. ನಾನು ನನ್ನ ಬ್ರೈಡ್ಸಿಗೂ ಕೂಡ ಇದನ್ನೇ ಸಜೆಸ್ಟ್ ಮಾಡ್ತೀನಿ. ಆ ರೀತಿ ಹೇರ್ ಇದ್ದರೆ ಮೇಕಪ್ ಕೂಡ ಕೂರೋದಿಲ್ಲ. ಆ್ಯಂಡ್ ದೆನ್ ಆದಷ್ಟು ಅಪ್ಪರ್ ಲಿಪ್ ಮಾತ್ರ ಬ್ಲ್ಯಾಕಾಗಿ ಕಾಣಿಸೋದು ಆ ಥರ ಆಗುತ್ತೆ. ನಾವು ಏನೇ ಕನ್ಸೀಲರ್ ಹಾಕ್ಬೋದು, ಕರೆಕ್ಟರ್ ಹಾಕ್ಬೋದು, ಏನು ಮಾಡಿದ್ರೂ ಅದು ಕವರ್ ಆಗೋದಿಲ್ಲ. ಆ್ಯಂಡ್ ಒನ್ ಮೋರ್ ಟಿಪ್, ಈ ಥರ ನಾವು ಲಿಪ್ಸ್ ಸುತ್ತಮುತ್ತ ಮಾಡುವಾಗ ನಮ್ಮ ಟಂಗ್ ಹೆಲ್ಪಿಂದ ನಾವು ಈ ರೀತಿ ಮಾಡಿ ಆರಾಮ್ಸೆ ಶೇವ್ ಮಾಡ್ಕೋಬೋದು. ತುಂಬ ಜನ ಮಿತ್ಸ್ ಹೇಳ್ತಾರೆ, ಅಯ್ಯೋ ರೇಸರಿಂದ ತೆಗೆದ್ರೆ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ ಅಂತ. ನಾನು ಆಲ್ಮೋಸ್ಟ್ 3 to 4 ಇಯರ್ಸಿಂದನೇ ಇದು ಮೆಥಡ್ನ ಫಾಲೋ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಥ್ರೆಡ್ಡಿಂಗ್ ಕೂಡ ಮಾಡಿಸಿದ್ದೀನಿ, ವ್ಯಾಕ್ಸಿಂಗ್ ಕೂಡ ಮಾಡಿಸಿದ್ದೀನಿ. ಎಲ್ಲದಕ್ಕಿಂತ ಬೆಸ್ಟ್ ಅನಿಸಿದ್ದು ನನಗೆ ರೇಸರ್ ಮೆಥಡ್. ಈ ವ್ಯಾಕ್ಸ್ ಮಾಡಿಸೋದ್ರಿಂದ ಸ್ಕಿನ್ ಸ್ಯಾಗ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ರಫಾಗಿ ಎಳೆಯೋದ್ರಿಂದ ಆಗಿರ್ಬೋದು ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಒನ್ಸ್ ಫುಲ್ ಫೇಸ್ ನಾನು ಕಂಪ್ಲೀಟ್ ಆದಮೇಲೆ ಫೇಸ್ ವಾಶ್ ಮಾಡಿ ಐಸಿಂಗ್ ಮಾಡ್ತೀನಿ. ಫೇಸ್ ಐಸಿಂಗ್ ಟೆಕ್ನಿಕ್ ಆಲ್ರೆಡಿ ನಾನು ರೀಲ್ನ ಅಪ್ಲೋಡ್ ಮಾಡಿದ್ದೀನಿ, ಏನೇನು ಬೆನಿಫಿಟ್ಸ್ ಇದೆ ಅಂತ. ನೀವಿನ್ನೂ ವಾಚ್ ಮಾಡಿಲ್ಲ ಅಂದರೆ ಖಂಡಿತ ವಾಚ್ ಮಾಡಿ. ನಂದು ಇನ್ಸ್ಟಾ ಲಿಂಕ್ ಬಯೋನಲ್ಲಿರುತ್ತೆ. ರೇಸರಿಂದ ಏನಾದರೂ ಸ್ಮಾಲ್ ಕಟ್ಸ್ ಆಗಿದ್ದರೆ ಈ ರೀತಿ ನಾವು ಫೇಸ್ ಐಸಿಂಗ್ ಮಾಡೋದ್ರಿಂದ ಫೇಸ್ ಕೂಲ್ ಅನಿಸುತ್ತೆ. ಆ್ಯಂಡ್ ದೆನ್ ಪೋರ್ಸ್ ಎಲ್ಲ ಮಿನಿಮೈಸ್ ಆಗುತ್ತೆ. ಇದೊಂದು ಹೆಲ್ಪ್ಫುಲ್ ಟೆಕ್ನಿಕ್. ನಾವು ಬಿಫೋರ್ ಮೇಕಪ್ ಈ ಟೆಕ್ನಿಕ್ನ ಯೂಸ್ ಮಾಡೋದ್ರಿಂದ ಸ್ವೆಟ್ ಕೂಡ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಫೈನಲ್ ಆಗಿ ಫುಲ್ ಫೇಸ್ ಶೇವ್ ಆಗಿದ ತಕ್ಷಣ ನಾನು ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊತೀನಿ. ಯೂಶಲಾಗಿ ನಾನು ಈ ರೂಟೀನ್ನ ನೈಟ್ ಟೈಮೇ ಮಾಡ್ತೀನಿ.
ಆವಾಗಲೇ ನಾನು ಫ್ರೀ ಇರ್ತೀನಿ ಯೂಶ್ವಲಾಗಿ. ಸೊ ಒನ್ಸ್ ಈ ರೀತಿ ಜೆಲ್ನ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಮಲ್ಕೊಂಡ್ರೆ 8 to 10 hours ನಾವು ಬೇರೆ ಏನು ಮೇಕಪ್ ಯೂಸ್ ಮಾಡಬಾರ್ದು. ತುಂಬ ಎಮರ್ಜೆನ್ಸಿ ಇದೆ ಅಂದರೆ ಮಾತ್ರ ಈ ರೀತಿ ರೇಸರ್ ಆದಮೇಲೆ ನಾವು ಮೇಕಪ್ ಯೂಸ್ ಮಾಡ್ಬೋದು. ಇಲ್ಲಾಂದರೆ ದಯವಿಟ್ಟು 1 or 2 days ಗ್ಯಾಪ್ ಕೊಟ್ಟರೆ ತುಂಬ ಚೆನ್ನಾಗಾಗತ್ತೆ ನಮ್ಮ ಸ್ಕಿನ್. ಇದೇ ರೀತಿ ಮತ್ತಷ್ಟು ವೀಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮ್ಮ ಕನ್ನಡತಿನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.